ಸ್ನೇಹಿತರೆ, ಹೂಗಳಲ್ಲೇ ಎಷ್ಟು ವಿಧವಾದ ಹೂಗಳಿವೆ ಅಲ್ವಾ. ಬಣ್ಣ ಬಣ್ಣದ ಹೂಗಳನ್ನು ನೋಡಿದರೆ ಮನಸ್ಸಿಗೆ ಎಷ್ಟು ಮುದ ನೀಡುತ್ತೆ. ಎಷ್ಟು ಚೆನ್ನಾಗಿರುವಂಥ ಹೂಗಳು ನೋಡಿ. ನಾನಿಲ್ಲಿ ಒಬ್ಬರ ಮನೆಗೆ ಹೋದಾಗ ಇಲ್ಲಿ ಒಂದಷ್ಟು ಹೂಗಳನ್ನು ಹೀಗೆ ಪಾಟಲ್ಲಿ ಹಾಕಿ ಬೆಳೆಸಿದ್ದಾರೆ. ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ನೆಲಕ್ಕೂ ಸಹ ಎಲ್ಲ ತುಂಬ ಚೆನ್ನಾಗಿರೋ ಹೂಗಳನ್ನು ಅವರು ಬೆಳೆಸಿದ್ದಾರೆ. ಬಹಳಷ್ಟು ವೆರೈಟಿ ಹೂಗಳಿವೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಲರೇ ಎಂಥ ಚೆನ್ನಾಗಿದೆ ಅಲ್ವಾ, ಮರೂನ್ ಕಲರಲ್ಲಿ. ಹೀಗೆ ಸ್ವಲ್ಪನೇ ನಾನು ಅವ್ರ ಮನೆಯಿಂದ ವೀಡಿಯೋ ಮಾಡ್ಕೊಂಡು ಬಂದೆ. ಬಹಳಷ್ಟು ಚೆನ್ನಾಗಿರುವಂಥ ವೆರೈಟಿ ಹೂಗಳು. ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬವನ್ನೇ ಕೊಡುತ್ತೆ ನೋಡಿ. ದಾಸವಾಳ ಹೂಗಳು, ಬೇರೆ ಬೇರೆ ವೆರೈಟಿಗಳು. ಈಗ ಮಳೆಗಾಲ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಹೂವಿನ ಗಿಡಗಳನ್ನು ನೆಡೆಯೋದು, ತರಕಾರಿ ಬೀಜಗಳನ್ನು ಹಾಕೋದು ಇದೇ ಮಾಡ್ತಾರೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ವೆದರು ಸಹ ಮಳೆಗಾಲ, ನಮ್ಮ ಮಲೆನಾಡಿನ ಮಳೆಗಾಲ ಅಂದರೆ ಕೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೀಗೆ ಒಂದಷ್ಟು ಹೂಗಳನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ, ಈ ಥರದ್ದು ಹೂವಿನ ಗಿಡಗಳದ್ದು. ಆಮೇಲೆ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿರುವಂಥ ಹೂಗಳಂತೂ ಇವೆ, ಬೇರೆ ಬೇರೆ ವೆರೈಟಿಗಳು. ಅಲ್ಲದೆ 3 ನಾಯಿಗಳಿವೆ. ಅಯ್ಯಪ್ಪ, ಎಂಥ ಹೆಂಗಿವೆ ಅಂದರೆ ಭಯನೇ ಹುಟ್ಟಿಸುತ್ತೆ. ಅವರ ಸೌಂಡ್ ಕೇಳಿದರೆ. ನಾನು ಹೀಗೆ ಸಣ್ಣ ಒಂದು ವೀಡಿಯೋ ಮಾಡ್ತಾ ಇರುವಾಗ ಒಂದು ನಾಯಿ, ಅದರಲ್ಲಿ 3 ನಾಯಿಗಳಲ್ಲಿ ಒಂದು ನಾಯಿ ಇದು ನೋಡಿ ಪಪಿತಾ ಗಿಡ, ಆಮೇಲೆ ದಾಸವಾಳ ಚಂದ ಹೂಗಳು ಬಿಟ್ಟಿವೆ. ಭಾಳಷ್ಟು ಚೆನ್ನಾಗಿರುವಂಥ ಹೂಗಳು, ತುಂಬ ಖುಷಿ ಕೊಡುತ್ತೆ. ನನಗಂತೂ ಹೂವು ಅಂದರೆ ತುಂಬ ಇಷ್ಟ. ಆಮೇಲೆ ಮಳೆಗಾಲ ಅಂದರೆ ಇನ್ನೂ ಹಸಿರಾಗಿ ಎಲ್ಲ ಕಡೆ ಹಸಿರು ಒಂಥರ ಚಂದ. ಮಳೆಗಾಲ ಅಂತೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನನಗೆ 3 ಕಾಲಗಳಲ್ಲಿ ಮಳೆಗಾಲ ಅಂದರೆ ಬಹಳ ಇಷ್ಟ. ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಹೀಗೆ ಸ್ವಲ್ಪನೇ ಅವ್ರ ಮನೆಯಿಂದ ನಾನು ಒಂದು ಸ್ವಲ್ಪ ಹೂವಿನ ಗಿಡವನ್ನು, ಈ ಥರ ಹೂಗಳೆಲ್ಲ ಬಿಟ್ಟಿದ್ವಲ್ಲ, ನೋಡ್ಕೊಂಡು ಬಂದೆ. ವೀಡಿಯೋ ಮಾಡ್ಕೊಳ್ಳಿ ಅಂತಂದರು, ಮಾಡಿಕೊಂಡೆ. ಅದೇ ನಾನು ನಾಯಿ ಸುದ್ದಿ ಹೇಳ್ತಾ ಇದ್ನಲ್ವ, ಈಗ ತೋರಿಸ್ತೀನಿ. 3 ನಾಯಿಗಳು ಮಲ್ಕೊಂಡಿದ್ವು. ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಅವರು ಒಳಗಡೆ ಬಿಟ್ಟರು, ಏನಾಗಲ್ಲ ಬನ್ನಿ ಅಂತಂದರು. ಆಮೇಲೆ ನಾನು ಒಂದು ಸ್ವಲ್ಪ ಜಸ್ಟ್ ಹೀಗೆ ಮೊಬೈಲನ್ನು ಹಿಡಿದು ವೀಡಿಯೋ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ನಾಯಿ ಜೋರಾಗಿ ಭೌ ಅಂದುಬಿಡ್ತು. ಭೌ ಅಂದಿದ್ದೆ ತಡ ನಾನು ತಕ್ಷಣ ವೀಡಿಯೋನ ಆಫ್ ಮಾಡಿಬಿಟ್ಟೆ. ಅಷ್ಟು ಜೋರಾಗಿ ಇಲ್ಲಿ ಮಲ್ಕೊಂಡಿರೋದು. ಎರಡೂ ಚೆನ್ನಾಗಿದೆ. ಇದು ಮಾತ್ರ ಖತರ್ನಾಕಿದೆ ನೋಡಿ. ಅದು ಒಂದು ಸರಿ ಬಾಯಿ ಈ ಥರ ಕೂಗಿದ್ದು ಕೇಳಿದ ತಕ್ಷಣ ನಾನು ಹೇಗೆ ವಿಡಿಯೋ ಆಫ್ ಮಾಡಿಬಿಟ್ಟೆ ಗೊತ್ತಾ. ನನಗಂತೂ ಭಯನೇ ಆಗಿಬಿಡ್ತು. ನಿಮ್ಗಲ್ಲಿ ಕಾಣಿಸಿದೆಯೋ ಇಲ್ಲ ಗೊತ್ತಿಲ್ಲ. ಒಂದು ಸರಿ ಬಾಯಿ ಹಿಂಗೆ ಮಾಡ್ತು, ಆಗಿಂದಾಗಲೇ ಆಫ್ ಮಾಡಿಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿತ್ತು ಹೂವಿನ ಗಿಡಗಳು ಇದೆಲ್ಲ. ಆಮೇಲೆ ಇದು ನಮ್ಮ ಮನೆ ಮುಂದೆ ಸ್ವಲ್ಪನೇ ಬೇರೆ ಥರದ ಹೂಗಳು. ಇಲ್ಲಿ ದೂರದಲ್ಲಿ ಒಂದು ನಾನು ದಾಸವಾಳ ಹೂವು, ಅದೊಂದು ರೆಡ್ ಕಲರ್ನಿತ್ತು, ತೋರಿಸ್ತೀನಿ. ಇದೆಲ್ಲ ಇನ್ನೊಂದು, ಅದಂತೂ ಎಷ್ಟು ಚೆನ್ನಾಗಿದೆ, ದೊಡ್ಡ ಹೂವಾಗಿದೆ. ಹಾಗೆ ದೂರದಿಂದ ನಾನು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಡೇರೆ ಹೂವು ಒಂದು ಆಗಿತ್ತು, ಅದು ಸಹ ನಾನು ಹೀಗೆ ದೂರದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲೊಂದು ರೆಡ್ ದಾಸವಾಳ ಹೂವು ಕಾಣಿಸುತ್ತೆ. ಆ ದಾಸವಾಳ ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ದೊಡ್ಡದು. ಆದರೆ ಇದು ಸ್ವಲ್ಪ ಮನೆ ಹೊರಗಡೆ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲೊಂದು ಗೇಟಿನ ಹೊರಗೆ ಇನ್ನೊಂದು ದಾಸವಾಳ ಮನೆ ಹೊರಗಡೆ ಒಂದು ಒಳ್ಳೆ ಮುಂದೆ ಇನ್ನೊಬ್ಬರು ಮನೆಯಲ್ಲಿ ಡೇರೆ ಹೂವು ಸಹ ಯೆಲ್ಲೋ ಕಲರ್ದು ಚೆನ್ನಾಗಾಗಿದೆ ನೋಡಿ. ಇಷ್ಟು ಚೆನ್ನಾಗಿ. ಈಗೆಲ್ಲ ಮಳೆಗಾಲ ಬಂತು, ಇದೇ ಥರ ಹೂವಿನ ಗಿಡಗಳನ್ನೇ ಸಾಮ್ರಾಜ್ಯ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಬಣ್ಣದ ಹೂಗಳನ್ನು ನೋಡಿ ಅಂತ ಹೇಳಿ. ಮಳೆಗಾಲದಲ್ಲಿ ಅಂತೂ ಹೂಗಳನ್ನು ಬೇರೆ ಬೇರೆ ಕಡೆಯಿಂದ ತಂದು ನೆಡೋರು ತುಂಬ ಜನ ಇರ್ತಾರೆ. ಯಾಕೆಂತಂದರೆ ಮಳೆಗಾಲದಲ್ಲಿ ನೆಟ್ಟರೆ ಬದುಕುತ್ತೆ ಅಂತ. ನಿಜವಾಗ್ಲೂ ಹೌದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಹೊಸಬರಾದರೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ.